ನಾನು ಭಾಳ ವರ್ಷಗಳಿಂದ ಇತಿಹಾಸವನ್ನು ಕೇಳಿದ್ದೇನೆ. 2-3 ಬಾರಿ ಭೇಟಿ ಕೊಟ್ಟಿದ್ದೆ. ಇಷ್ಟು ದೊಡ್ಡ ಜಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ಒಂದು ದೊಡ್ಡ ಅಭಿಲಾಷೆ, ಉತ್ಸಾಹ ಮತ್ತು ನಂಬಿಕೆ ಈ ಮೂರು ಕೂಡ ಇತ್ತು. ಸೊ ಈ ವರ್ಷ ನಾನು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ನಮ್ಮ ಸ್ಥಳೀಯ ಶಾಸಕರು, ನಮ್ಮ ಬಾದಲ್ಲಿಯವರು 3 ಜನ ಕೂಡ ಯೂತ್ ಕಾಂಗ್ರೆಸ್ ಬಾದಲ್ಲಿ ಶಾಸಕರಲ್ಲ 3 ಜನ ನನ್ನ ಭಾಳ ಒತ್ತಾಯ ಮಾಡಿ ಬರಲೇಬೇಕು ಅಂತ, ನನಗೆ ಈ ವರ್ಷ ಪಾಲ್ಗೊಳ್ಬೇಕು ಅಂತ ಆಹ್ವಾನವನ್ನು ಕೊಟ್ಟಿದ್ದೆ. ಸೊ ಭಾಳ ಸಂತೋಷದಿಂದ ಬಂದಿದ್ದೇನೆ. ಈ ಪವಿತ್ರವಾದಂಥ ಒಂದು ಸಾಮಾಜಿಕ ಕ್ರಾಂತಿ ಇಲ್ಲಿ ನಡೀತಾ ಇದೆ ಅನ್ನೋದು ಕೂಡ ನನಗೆ ಅರಿವಿದೆ. ಇಂದಿನ ಶ್ರೀಗಳು ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಪ್ರತಿ ವರ್ಷ ಹೊಸ ಆಚಾರ ವಿಚಾರಗಳಿಗೆ ಹೆಜ್ಜೆ ಆಗ್ತಾ ಇದ್ದಾರೆ. ಸೊ ಸಾಮಾಜಿಕವಾದಂಥ ಬದಲಾವಣೆ ಕೂಡ ಹೆಚ್ಚಿಗೆ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಮತ್ತು ನಾನು ಕೂಡ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾನು ಸರ್ಕಾರದ ಪ್ರತಿನಿಧಿಯಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ತಾವೆಲ್ಲ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ತಾವು ಕೂಡ ಪಾಲ್ಗೊಂಡಿದ್ದೀರಿ. ಸೊ ಇದೊಂದು ವಿಶೇಷವಾದಂಥ ಈ ಭಾಗದ ಒಂದು ದೊಡ್ಡ ಧಾರ್ಮಿಕವಾದಂಥ ಒಂದು ಚರಿತ್ರೆ ಉಳ್ಳಂಥ ಒಂದು ಜಾತ್ರೆ. ಇದರಲ್ಲಿ ನಾವು ಜನರ ಭಾವನೆ, ಅವರ ನಂಬಿಕೆಗೆ ಜೊತೆಲಿ ನಾನು ಕೂಡ ಜೊತೆ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಶಾಬನೂರ್ ಅವರಿಗೆ ಇತ್ತೀಚೆಗೆ ಕಾಂಗ್ರೆಸ್ಗಿಂತ ಬಿಜೆಪಿ ಮೇಲೆ ಬಹಳ ಲೋ ಆಗಿದೆ ನಂಬರ್ 1. ಎರಡನೇದು, ನಮ್ಮ ಜಿಲ್ಲಾ ಮಂತ್ರಿ, ಈ ಭಾಗದ ಶಾಸಕರು, ಕೊಪ್ಪಳ ಮತ್ತು ನಮ್ಮ ಪಕ್ಕದ ಬಳ್ಳಾರಿ ಎಲ್ಲ ಈ ಒಂದು ತುಂಗಭದ್ರಾ ಜಲಾಶಯದ ಏನು ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ನ ಮತ್ತೆ ಸ್ಥಾಪನೆ ಮಾಡಬೇಕು ಅಂತೇಳಿ ನವಲಿ ಜಲಾಶಯಕ್ಕೆ ನಾವು ಸರ್ಕಾರ ಬದ್ಧರಿದ್ದೇವೆ. ನಾನು ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ನಾನು ಬರ್ತೇನೆ. ಸೊ 3 ಜನ ಮಿನಿಸ್ಟ್ರಿಗಳು ಸೇರಿ ಒಂದು ತೀರ್ಮಾನಕ್ಕೆ ಬರೋಣ ಅಂಥೇಳಿ ನಾನು ತೆಲಂಗಾಣ ಚೀಫ್ ಮಿನಿಸ್ಟ್ರು ಮತ್ತು ಆಂಧ್ರ ಚೀಫ್ ಮಿನಿಸ್ಟ್ರಿಗೂ ಕೂಡ ಪತ್ರವನ್ನು ಬರೆದಿದ್ದೇನೆ. ಬಹುಶಃ ಇನ್ನು ಆಂಧ್ರ ಅವರು ಅವ್ರ ಎಲೆಕ್ಷನ್ ಬ್ಯುಸಿ ಇದ್ದಾರೆ ಅಂತ ನನಗೆ ಅನಿಸ್ತದೆ, ಟೈಮ್ ಕೊಟ್ಟಿಲ್ಲ. ಆದರೆ ನಾವು 3 ಜನನ ಭೇಟಿ ಮಾಡಿ ಅದನ್ನು ಮುಂದುವರ್ಸೋಕೆಂದರೆ ನಾವು 30ಕ್ಕೂ ಹೆಚ್ಚು TMC ನೀರನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಇದು ಭಾಳ ದೊಡ್ಡ ಮೊತ್ತ. 3 ರಾಜ್ಯಕ್ಕೂ ನಮಗೆ ಅನುಕೂಲ ಆಗ್ತದೆ. ಹೂಳು ತೆಗೆಯೋದಕ್ಕಿಂತ ಅದನ್ನು ಹೊಸದಾಗಿ ನಾವು ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಕಟ್ಟೋದು ಭಾಳ ಸೂಕ್ತ ಅನ್ನೋದು ಇಲ್ಲಿಂದನೂ ಕೂಡ ಎಲ್ಲ ಥರದ ವರದಿ. ಈ ಭಾಗದ ಜನರ ಅನುಕೂಲಕ್ಕೋಸ್ಕರ ನಾವು ಇದರಲ್ಲಿ ನಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು ಈ ಭಾಗದ ಜನತೆಗೆ ಒಂದು ದೊಡ್ಡ ಭಾಳ ವರ್ಷದಿಂದ ಇದೆ. ಸೊ ಹಿಂದೆ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಅವರ ಅನೇಕ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಕೂಡ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ನಾನು ಹಿಂದೆ ಇದನ್ನು ಇರಿಗೇಷನ್ ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಕೂಡ ಇದರ ಬಗ್ಗೆ ಒಂದು ದೊಡ್ಡ ಚರ್ಚೆಯೆಲ್ಲ ನಡೆದಿತ್ತು. ಈಗ ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಶಾಮನೂರ್ ಅವರಿಗೆ ಕಾಂಗ್ರೆಸ್ಗಿಂತ ಬಿಜೆಪಿ ಮೇಲೆ ಯಾಕೆ ಲವ್ ಆಗ್ತದೆ ಅಂತ? ಇಲ್ಲ, ನನಗೆ ಈಗ ಬರೋಕ್ಕಿಂತ ಮುಂಚಿತವಾಗಿ ನನಗೆ ಬೆಂಗಳೂರಿನಲ್ಲೂ ಕೇಳಿದ್ರು. ನಾನು ಆ ಸ್ಟೇಟ್ಮೆಂಟ್ ಇನ್ನೂ
ನಾನು ಖುದ್ದಾಗಿ ನನ್ನ ಕಣ್ಣಲ್ಲಿ ಗಮನಿಸಿಲ್ಲ. ಅವರು ಶಾಸಕರಿದ್ದಾರೆ, ಶಾಸಕರು ಮೇಲೆ ಯಾರು ಏನು ಅದು ಉತ್ತರ ಕೊಡಬೇಕು ಅಂತ ಒಂದು ಲೆಕ್ಕಾಚಾರ ಇದೆ, ಮಾತಾಡ್ತೀನಿ. ಸರ್, ಈಗ ಚಂದ್ರಶೇಖರ್ ಅವರು ತಮ್ಮ ಪಕ್ಷಕ್ಕೆ ಬಂದ್ಬಿಟ್ಟು ಹೋಗಿದ್ದಕ್ಕೆ ತಮ್ಮ ಪಕ್ಷಕ್ಕೆ ಏನಾದರೂ ಸರಿ ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಜಗದೀಶ್ ಶೆಟ್ಟರ್ ಅವರು BJP ಅವ್ರಿಗೆ ಮಾಡಿದಂಥ ದೊಡ್ಡ ಅನ್ಯಾಯವನ್ನು ವ್ಯಕ್ತಪಡಿಸಿ ನಮ್ಮ ಹತ್ರ ಬಂದು ಸೇರಿಕೊಂಡ್ರು. ನಾವು ಅವ್ರಿಗೆ ಭಾಳ ಗೌರವ ಕೊಟ್ಟು ಅವ್ರಿಗೆ ಟಿಕೆಟ್ ಕೂಡ ಕೊಟ್ಟು, ಟಿಕೆಟ್ ಕೊಟ್ಟ ಮೇಲೆ ಅವ್ರು ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮಗಿತ್ತು. ಆದರೆ ಜನಪ್ರಿಯತೆ ಧಕ್ಕೆ ಆಗಿತ್ತು, ಜನ ತೀರ್ಮಾನ ಕೊಟ್ಟರು, ಭಾಳ ದೊಡ್ಡ ಅಂತರದಿಂದ ಸೋತರು. ಆದರೆ ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ಅನ್ನೋ ದೃಷ್ಟಿಯಿಂದ ಅವರ ಗೌರವದಿಂದ ನಾವು ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.